ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದೈವಿಕ ಶಕ್ತಿ ಹೊಂದಿರುವವರು ಎಂದಿಗೂ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ. ಬೇರೆಯವರನ್ನು ಯಾವುದೇ ಕಾರಣಕ್ಕೂ ಯಾರೂ ದೂರುವುದಿಲ್ಲ. ಬೇರೆಯವರನ್ನು ಅವಹೇಳನ ಮಾಡುವುದಿಲ್ಲ. ಯಾವುದೇ ಒಬ್ಬೊಬ್ಬರ ಬಗ್ಗೆ ಇನ್ನೊಬ್ಬರ ಬಳಿ ಹೇಳುವುದಾಗಲಿ ಮಾಡುವುದಾಗಲಿ ಮಾಡಲ್ಲ, ದೂರು ಹೇಳಲ್ಲ. ದೈವಿ ಶಕ್ತಿ ಅವರಲ್ಲಿ ಅಡಗಿರುತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಮ್ಮ ಬ್ರಾಹ್ಮಣೇತರ, ಬ್ರಾಹ್ಮಣ ಅಂದ್ರೇನು, ನಾವು ಬ್ರಾಹ್ಮಣರಲ್ಲಿ ಹೇಗೆ ಕೆಡ್ತಾ ಇದ್ದೀವಿ ಗೊತ್ತಾಯ್ತಾ? ನಿಜವಾಗ್ಲೂ ಇಂದಿನ ಋಷಿಮುನಿಗಳು ನಮ್ಮ ಬ್ರಾಹ್ಮಣರ ಒಂದು ಸಂಸ್ಕೃತಿ ಹೇಗಿತ್ತು, ಹೇಗೆ ಉಳಿಸ್ಕೊಂಬಂದಿದ್ರು, ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ಹೇಗೆ ಕೆಡ್ತಾ ಇದೆ, ಈಗಿನ ಮಕ್ಕಳನ್ನ ನಾವು ಯಾಕೆ ಕೆಡಿಸ್ತಾ ಇದ್ದೀವಿ ಅನ್ನೋದನ್ನು ನಮ್ಮೊಬ್ಬರು ಫೇಸ್ಬುಕ್ಕಲ್ಲಿ ಕಳಿಸಿದ್ದಾರೆ. ಅದನ್ನು ತಿಳ್ಕೊಳ್ಳೋಣ. ನಾವು ನೋಡಿ, ಯಾಕೆ ಆದಿ ತಪ್ಪಿದ್ದು ಯಾವಾಗ? ದಿನ ಮೊಟ್ಟೆ ಹಾಕಿದ ಕೇಕ್ ತಿಂದು ಕತ್ತರಿಸಿ ಸಂಭ್ರಮಿಸಿದಾಗ. ನಾವು ಊಟದಬ್ಬ ಅಂತ ಮಾಡ್ತೀವಿ. ಊಟದಬ್ಬ ಅಂತ ಮಾಡಬೇಕಾದ್ರೆ ದೀಪ ಹಚ್ಚಬೇಕು. ದೀಪ ಏನು ಮಾಡ್ತೀವಿ? ಕೇಕ್ ಮೇಲೆ ಹಚ್ಚೋದು, ಉಫ್ ಅಂತ ಆರಿಸೋ ಸಂಸ್ಕೃತಿ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಹಚ್ಚೋ ಸಂಸ್ಕೃತಿ ಇದೆ, ಕೇಕಲ್ಲಲ್ಲ ನಾವು ಮಾಡೋದು. ನಾವು ಬೆಳಗ್ಗೆ ಎದ್ದು ಏನೋ ಒಂದು ಹಬ್ಬ ಅಂತಂದರೆ ಎಣ್ಣೆ ನೀರು ಹಾಕಿ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರಿಗೆ ನಮಸ್ಕಾರ ಹಾಕಿ ದೀಪ ಹಚ್ಚಿ ಮಂಗಳಾರತಿ ಮಾಡಿ ನೀವು ಇದು ಮಾಡಿ ಎಲ್ಲ ಮಾಡಬೇಕು. ಅದಾಗಲ್ಲ. ಇದರಲ್ಲಿ ದೀಪ ಕೇಕ್ ಕಟ್ಟದಂತೆ ಎಲ್ಲ ಯಾವ್ರವ್ರ ಬಾಯಿಗೆ ಇವ್ರ ಬಾಯಿಗೆ ಅದೇ ಎಂಜಲನ್ನ ತಿಡ್ತಿರೋದಂತೆ, ದೀಪ ಆರಿಸೋದಂತೆ. ಇದು ನಮ್ಮ ಸಂಸ್ಕೃತಿನಲ್ಲಿ ನಾವು ಕೆಡ್ತಾ ಇರೋ ಬಗ್ಗೆ ಗೊತ್ತಾಯ್ತಾ? ಹಿರಿಯರು ಮಕ್ಕಳಿಗೆ ಬುದ್ಧಿ ಹೇಳದಿದ್ದಾಗ ಕೆಲವರು ಎಗ್ ಕೇಕ್ ತರುವುದುಂಟು. ಆದರೆ ಜಗತ್ತಿಗೆ ಎಲ್ಲ ಬೇಕರಿಗಳಲ್ಲೂ ಲೇಸ್ ಎಗ್ ಇರುವ ಕೇಕ್ ಸಿಗಬಹುದೇ ಹೊರತು ಪಾಯಸ ಎಗ್ ಕೇಕ್ ನಿಮಗೆ ಸಿಗುವುದಿಲ್ಲ ಎಂದು ಬೇರೆಯವರಿಂದಲೇ ಕೇಳಿ ತಿಂದಿದ್ದೇನೆ. ಕೊನೆಯ ಪಕ್ಷ ಮನೆಯಲ್ಲಿ ಮಾಡಿಕೊಂಡು ತಿನ್ನುವವರು ಧನ್ಯರು. ಏನೇ ಆದರೂ ಇದು ಪಾಶ್ಚಾತ್ಯರ ಅಂಧಾನುಕರಣ ಎಂದು ಬೇರೆಯವರು ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ಮಾಡೋದು ಬೇಡ. ಕೇಕ್ ಬಿಟ್ಟು ಬೇರೆ ಏನೂ ಇಲ್ವಾ? ಮಾಡಿ ಅದೇ ಸಿಹಿ ತಿನ್ನಬೇಕಾ ನಾವು? ಗೊತ್ತಾಯ್ತು. ಮನೆಯಲ್ಲಿ ಜಾತ ಶೌಚ, ಮೃತ ಶೌಚ ಮತ್ತು ರಜಸ್ವಾಲ ಶೌಚಗಳು ನಿಯಮ ತಿಳಿದು ನಡೆಯದೇ ಬಿಟ್ಟಾಗ ಗೊತ್ತಾಯ್ತು. ಆ ಶೌಚ ಅಂದ್ರೇನು, ಹೇಗೆ ಮಾಡ್ತಾಯಿದ್ರು ಹಿಂದೋರು, ಅವೆಲ್ಲ ಕಟ್ಟುಪಾಡು ಅಂತ ನಾವು ಏನು ಮಾಡ್ತಿದ್ವಿ? ಅಸಡ್ಡೆ ಮಾಡ್ತಾಯಿದ್ದೀವಿ ನಾವೆಲ್ಲ. ಅದನ್ನು ಮಾಡಬಾರ್ದು. ಅಸಡ್ಡೆ ಮಾಡಿದಾಗ್ಲೇ ನಾವು ಬೇರೆಯವ್ರಿಗೆ ಏನು ಹೇಳ್ತೀವಿ? ನಾವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ನಾವು ಫಸ್ಟು ಸರಿ ಇರಬೇಕು. ನಾವು ಫಸ್ಟ್ ಸರಿ ಇದ್ದರೆ ಬೇರೆಯವ್ರಿಗೆ ಹೇಳ್ಬೋದು, ಇಲ್ಲಾಂದರೆ ಹೇಳೋಕ್ಕಾಗಲ್ಲ. ಅದರಿಂದ ಕೆಡ್ತಾ ಇದ್ದೀವಿ ನಾವು. ಕಾನ್ವೆಂಟ್ ಹೋಗುವ ಮಕ್ಕಳಿಗೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಎಂದು ನಾವು ಕಲಿಸದೇ ಇದ್ದಾಗ ಅಲ್ವಾ? ನಾವು ಕಲಿಸ್ಬೇಕು. ಈ ಥರ ತಿನ್ನಿ, ಈ ಥರ ಮಾಡಿ, ಈಗಿರಿ ಅಂತ ಹೇಳ್ಕೊಳ್ಳಲ್ಲ ನಾವು. ನಾವೇ ಅದನ್ನು ಮಾಡೋದ್ರಿಂದ ಮಕ್ಕಳೇನು ಮಾಡ್ತಾರೆ? ಹಾಗೆ ಮಾಡ್ತಾರೆ. ನಮ್ಮ ಬದುಕಿನ ಎತ್ತರ ನಿರ್ಧಾರವಾಗುವುದು ತಳುಕಿನ ಉಡುಗೊರೆ ತೊಡುಗೆಯಿಂದಲೇ, ಉತ್ತಮ ಸಂಸ್ಕಾರದಿಂದ ಎಂದು ಅರಿವು ಮೂಡಿಸಲು ಸೋತಾಗ. ಬಟ್ಟೆ ಯಾವ ಥರ ಹಾಕಬೇಕು, ಬಟ್ಟೆ ಯಾವ ಥರ ಹಾಕಬಾರ್ದು ಅನ್ನೋದನ್ನು ನಾವು ತಿಳ್ಕೋಬೇಕು. ಆ ಒಂದು ಇದನ್ನು ಕಲಿಸ್ಬೇಕು ಈಗಲಿಂದಲೇ. ಅರ್ಧೋಗಿರೋ ಪ್ಯಾಂಟ್ ಹಾಕೋದು, ಆ ಒಂದು ಬ್ಲೌಸು ಅರ್ಧೋಗಿರೋದು ಇದನ್ನು ಹಾಕ್ಕೊಳ್ಳೋದು, ಆ ಥರ ಕಲಿಸ್ಬಾರ್ದು. ನಮ್ಮ ಸಂಸ್ಕೃತಿನಲ್ಲಿ, ಹಿಂದೂ ಸಂಸ್ಕೃತಿನಲ್ಲಿ ಏನಿದೆಯೋ ಅದನ್ನು ಕಲಿಸೋದನ್ನು ನಾವು ಕಲ್ತ್ಕೋಬೇಕು. ಮಕ್ಕಳು ಓದದೇ ಬರೆಯದೇ ಇದ್ದಾಗ ಪೋಷಕರು ಬೈಯುವಷ್ಟಾದರೂ ಸಂಧ್ಯಾವಂದನೆ, ತುಳಸಿ ಪೂಜೆ ಬಿಟ್ಟಾಗಲೂ ಅದೇ ರೀತಿ ಬೈಯುವುದು ಮರೆತಾಗ. ನಾವು ಏನೇ ಮಾಡಿದ್ರು ದೇವ್ರ ಪೂಜೆ ಮಾಡು, ಸಂಧ್ಯಾವಂದನೆ ಮಾಡು ಹೇಳಲ್ಲ ನಾವು. ಯಾಕೆ ಅಂದರೆ ಗಂಡ ಹೇಳೋಕ್ಕೋದ್ರೆ ಹೆಂಡ್ತಿ ಸುಮ್ಮನಿರ್ರಿ ಅವ್ನಿಗೆ ಟೈಮ್ ಇಲ್ಲ ಅನ್ನೋದು, ಹೆಂಡ್ತಿ ಹೇಳೋಕ್ಕೋದ್ರೆ ಗಂಡ ಸುಮ್ಮನಿರ್ರಿ ಅವ್ನಿಗೆ ಟೈಮ್ ಇಲ್ಲ ಅನ್ನೋದು, ಮಕ್ಕಳು ನನಗೆ ಟೈಮೇ ಇಲ್ಲ ಅನ್ನೋದು. ಇವೆಲ್ಲ ಮಾಡ್ತಾಯಿದ್ದಾರೆ. ಮಾಡಬೇಡಿ. ಅದನ್ನು ಬುದ್ಧಿ ಹೇಳಿ, ದೊಡ್ಡವರಾದವರು ಬುದ್ಧಿ ಹೇಳಿ ಅವ್ರು ಮಾಡಲೇಬೇಕು. ಬೆಳಗ್ಗೆ ಎದ್ದು ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು ಅಂತ ಕಲಿಸಿ. ಗಂಡು ಮಕ್ಕಳಿಗೆ ಸಕಾಲದಲ್ಲಿ ಉಪನಯನ ಸಂಸ್ಕಾರ ಮಾಡದೇ ಇದ್ದಾಗ, ಹೆಣ್ಣು ಮಕ್ಕಳು ಧಾರ್ಮಿಕರವಾಗಿ ಆಚಾರವಂತರಿಗೆ ದಾರೆ ಎಳೆಯಲು ಹಿಂಜರಿದಾಗ. ಅಂದರೆ ಏನು ಮಾಡೋದು? ದಾರೆ ಎರಿಯಲ್ಲ. ಯಾರೋ ದುಡ್ಡಿರೋನು, ಕಾಸಿರೋನು ಯಾರಿಗೋ ಒಂದು ಎರಿತೀವಿ ಹೊರತು ಅವನು ಯೋಗ್ಯ ಅಯೋಗ್ಯ ಅಂತ ಅಯೋಗ್ಯ ಆದರೆ ಕೊಡ್ತೀವಿ, ಅಯೋಗ್ಯ ಆದರೆ ಯಾರಿಗೂ ಕೊಡಲ್ಲ. ಯಾಕೆಂದರೆ ದುಡ್ಡಿರಲ್ವಲ್ಲ ಅಯೋಗ್ಯರ ಹತ್ರ. ಅಂತ ತಿಳ್ಕೊತೀವಿ ನಾವು. ಆಗಲ್ಲ. ಯೋಗ್ಯರ ಅಂತ ನೋಡಿ ಕೊಡಬೇಕು. ಯುವಕ ಯುವತಿಯನ್ನು
ಸ್ವಧರ್ಮವನ್ನು ಧಿಕ್ಕರಿಸಿ ಅನ್ಯ ಜಾತಿಯವರೊಂದಿಗೆ ವಿವಾಹವನ್ನು ಮಾಡಿಕೊಂಡಾಗ ನಾವು ನಮ್ಮ ಇದರಲ್ಲೇ ನಮ್ಮ ಪರಂಪರೆಯಲ್ಲೇ ನಮ್ಮ ಹಿಂದೂ ಸಂಸ್ಕೃತಿನಲ್ಲೇ ಮಾಡ್ಕೋಬೇಕೇ ಹೊರತು ಬೇರೆ ಸಂಸ್ಕೃತಿನ ನಾವು ಆಚರಣೆ ಮಾಡಬಾರ್ದು. ಪರಂಪರಾಶ್ರವಾದ ವೈದಿಕ ಸಂಪ್ರದಾಯದ ಗುರುಗಳನ್ನು ಬಿಟ್ಟು ಕಂಡ ದೇವಮಾನವರಿಗೆ ತಥಾಕಥಿಕ ಅವಧೂತರಿಗೆ ದಾಸರಾದಾಗ ನಾವು ಯಾವಾಗಲೂ ದೇವರೇ ಭಗವಂತ ಒಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ, ಗೊತ್ತಾಯ್ತಾ? ನಮ್ಮ ಇದರಲ್ಲಿ ಭಗವಂತನೊಬ್ಬನೇ ದೇವರು. ಮಡಿ ಮೈಲಿಗೆ ಆಚರಣೆ ಕೇವಲ ವರ್ಷದಲ್ಲಿ ಒಂದು ದಿನ ಮಾಡುವಾಗ, ಶ್ರಾದ್ದಕ್ಕೆ ಸೀಮಿತವಾದಾಗ ಕೆಲವರು ಮನೆಯಲ್ಲಿ ಅದು ಮಾಯವಾಗಿದೆ, ಗೊತ್ತಾಯ್ತಾ? ಶ್ರಾದ್ದಕ್ಕೂ ಇಲ್ಲ ಬಿಡಿ. ಮಡಿ ಅಂದರೆ ಏನೋ ಗೊತ್ತಿಲ್ಲ, ಮೈಲಿಗೆ ಅಂದರೂ ಏನೋ ಗೊತ್ತಿಲ್ಲ. ಅನ್ನನ ತಟ್ಟೆ ಕೈಯಲ್ಲೇ ಇಟ್ಕೊಂಡು ತಿನ್ನೋದು, ಮೈ ಮೇಲೆ ಇಟ್ಕೊಂಡು ತಿನ್ನೋದು, ಹಾಸಿಗೆ ಮೇಲೆ ಇಟ್ಕೊಂಡು ತಿನ್ನೋದು, ಅವೆಲ್ಲ ಏನು ಅವ್ರಿಗೆ ಎಗ್ಗಿಲ್ಲ ತೆಗ್ಗಿಲ್ಲ ಏನಿಲ್ಲ ಆ ಥರ ಮಾಡೋದು. ಅದನ್ನು ನಾವು ಕಲಿಸ್ತೇ ಇದ್ದಾಗ ಅಪ್ಪ ಅಮ್ಮ ತಾವು ಅರ್ಥ ತಿಳಿಯದ ಮಾಡುವ ಮತ್ತು ಬೋಧಿಸುವ ಧಾರ್ಮಿಕ ಆಚರಣೆಯ ಮುಂದಿನ ಪೀಳಿಗೆಯವರಿಗೂ ಕಂದಾಚಾರವು ಕಂಡಾಗ ನಾವೇನಾರ ಮಾಡ್ತಿದ್ರೆ ಇದು ಕಂದಾಚಾರ, ಇದು ಹಿಂದೆ ಮಾಡ್ತಿದ್ರು, ಈಗ ಹೇಗೆ ಮಾಡಬೇಕು ಅನ್ನೋದನ್ನು ಮಾಡ್ತಾರೆ. ಬ್ರಾಹ್ಮಣರು ತೊಡೆಯ ಮೇಲೆ ಹಾಸಿಗೆಯ ಮೇಲೆ ತಟ್ಟೆ ಇಟ್ಟುಕೊಂಡು ತಿನ್ನುವಷ್ಟು ಉದಾರವಾದಿಗಳಾದಾಗ ನಾವೇನು ಮಾಡ್ತೀವಿ? ಊಟನ ತೊಟ್ಟೆ ಮೇಲೆ ಇಟ್ಕೊಳ್ತೀವಿ, ತೊಡೆ ಮೇಲೆ ಇಟ್ಕೊತೀವಿ, ಬಟ್ಟೆ ಹಾಸಿಗೆ ಮೇಲೆ ಇಟ್ಕೊತೀವಿ. ಮಾಡಬಾರ್ದು ಅದನ್ನು, ಗೊತ್ತಾಯ್ತಾ? ಅದಕ್ಕೆಲ್ಲ ಶನಿ ನಿಮ್ಗೆ ಈಗ ಕಾಣಲ್ಲ, ಮುಂದೆ ನಿಮಗೆ ಅದು ಗೊತ್ತಾಗತ್ತೆ. ಮಾಡಬೇಡಿ. ಎಂಜಲು ಮುಸ್ರೆ ಅನ್ನೋದನ್ನು ತಿಳ್ಕೊಳ್ಳಿ. ಅದನ್ನು ದುಡ್ಡು ಬರುತ್ತೆ, ನಿಮ್ಮ ದೌಲತ್ ತೋರ್ಸೋಕೆ ಹೋಗ್ತೀರಾ, ಆ ದೌಲತ್ನ ನಾವು ಮಾಡೋದು ಬೇಡ. ಇಂದಿನ ಪೀಳಿಗೆಯ ಯುವಕರು ನಾಲ್ಗೆ ಚಪಲಕ್ಕೆ ವೆಜ್ ನಾನ್ ವೆಜ್ ಭೇದ ಭಾವ ಇಲ್ಲದೆ ರೆಸ್ಟೋರೆಂಟ್ಗೆ ಗೆಳೆತಿಯರೊಂದಿಗೆ ಹೋಗುವಾಗ, ಗೊತ್ತಾಯ್ತಾ? ಇವತ್ತಿನ ಇವ್ರಿಗೆ ಏನು ಮಾಡ್ತಾರೆ? ಅದು ತಿಂದ್ರೇನೇ ನಾವು ಒಂದು ನಮ್ಮ ಒಂದು ಯೋಗ್ಯತೆ ನಾನು ಅಂತ ತೋರಿಸ್ಕೋಬೇಕಾಗಿದ್ದರೆ ಅವೆಲ್ಲ ತಿಂದ್ರೇನೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ತಿಂದರೆ ಅಲ್ಲ, ರೆಸ್ಟೋರೆಂಟ್ಗೆ ಹೋದರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ರೆಸ್ಟೋರೆಂಟ್ಗೆ ಹೋದ್ರಲ್ಲ, ಅದನ್ನು ಅರ್ಥಕೋಬೇಕು. ನೀವು ಅರ್ಥಕೊಂಡು ತಿಳಿಸಿದಾಗ ಎಗ್ಗು ಸಿಕ್ಕಲ್ಲದೆ ಇನ್ನೊಬ್ಬರು ಎಂಜಲು ಮಾಡಿದ ಪದಾರ್ಥವನ್ನು ಸವಿಯುವಾಗ, ಇಲ್ಲದೆ ಕೀಳರಿಮೆ ಹಣೆಗೆ ಪುಂಡ್ರ ಧರಿಸುವಾಗ, ಪಂಚೆ ಉಡುವಾಗ, ಸೀರೆ ಬಿಡುವಾಗ, ಜಡೆ ಎಣೆದುಕೊಳ್ಳುವಾಗ, ಸೀರೆ ಉಡುವಾಗ, ಹೂ ಮುಡಿಯುವಾಗ, ಮನಸ್ಸಲ್ಲಿ ಮೂಡುವಾಗ, ಎಲ್ಲಿ ಅಂಜು ಮುಸ್ರೆ ಏನಿಲ್ಲ. ಅವನು ತಿಂದಿದ್ದು ಇವನು ತಿಂತಿರೋದು, ಇವನು ತಿಂದಿದ್ದ ಅವನು ತಿನ್ನೋದು, ಗೊತ್ತಾಯ್ತಾ? ಹೀಗೆ ಬಾಯಿಗೆ ಇಡ್ತಾ ಇರೋದು. ಇವನು ತಿಂತಿರೋದು ಅವರು ತಿಂತಿರೋದು ಬಾಯಿಗೆ ಇಡ್ತೀರಿ. ಅಂಜು ಅಂದಿಲ್ಲ, ಮುಸ್ರೆ ಇಲ್ಲ, ತಿಂತಿರೋದು. ಅದೇನು ಅದನ್ನು ಕಲ್ತಿದ್ದೀರೋ, ನಾವು ಏನು ಮಾಡ್ತಿದ್ದೀವೋ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಅದನ್ನು ಹೇಳ್ಕೊಡ್ಬೇಕು. ಅದನ್ನು ನಾವು ಮನೆಯಲ್ಲಿ ಹೇಳ್ಕೊಡ್ಬೇಕು. ಸಹೋದ್ಯೋಗಿಗಳ ಜೊತೆ ಪಾರ್ಟಿ ಅಥವಾ ಔಟಿಂಗಿಗೆ ಹೋದಾಗ ಮದ್ಯ, ಸಿಗರೇಟು, ಮಾಂಸಾಹಾರವನ್ನು ಚಪಲದಿಂದಲೋ ಅಥವಾ ಒತ್ತಡದಿಂದಲೋ ನಿರಾಕರಿಸಲು ಸೋತಾಗ ನಾವು ಏನು ಮಾಡ್ತೀವಿ? ಅವನ ಒತ್ತಡದಿಂದ ನಾವು ಮಾಡ್ತೀವಿ. ಮಾಡಬಾರ್ದು. ಯಾಕೆ ಮಾಡಬೇಕು? ನಮ್ಮ ಸಂಸ್ಕೃತಿಯನ್ನು ನಾವು ಇಟ್ಕೊಂಡು ಬಾಳಬೇಕು ಹೊರತು ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸಂಧ್ಯಾ ವಂದನೆಯಿಂದ ಮೊದಲುಗೊಂಡು ದೇವತಾರ್ಚನೆ, ಬ್ರಹ್ಮಯಜ್ಞ, ವೈಶ್ವದೇವ ಬಲಿಹರಣ, ಶ್ರಾದ್ದ, ಏಕಾದಶಿ, ಚಾತುರ್ಮಾಸ್ಯ ಮುಂತಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮರೆತಾಗ, ಇವೆಲ್ಲ ಮಾಡಲ್ಲ, ನಾವು ಮರ್ತು ಬಿಡ್ತೀವಿ. ಅದನ್ನು ಬಿಡಬಾರ್ದು, ಮಾಡಬೇಕು. ಬೆಳಗ್ಗೆ ಎದ್ದು ಮನೆಯೊಳಗೆ ನಾಯಿ ಬೆಕ್ಕುಗಳು ಮುದ್ದಿಸಿ ಮಕ್ಕಳಂತೆ ಸಾಕುವಾಗ ಅವೆಲ್ಲ ಸಾಕಬಾರ್ದು. ಯಾಕೆ ಅಂದರೆ ನಾವು ಒಂದಿನ ಎಲ್ಲಾರ ಹೋಗೋದು, ಅದಕ್ಕೆ ಹಸುವಾಗೋದು, ಇದು ಮಾಡೋದು, ಪ್ರಾಣಿ ಹಿಂಸೆ ಮಾಡೋದು ಮಾಡಬಾರ್ದು. ಅದರಿಂದ ಇದೆಲ್ಲ ಓದಿದರೆ ಕಲಿಯುಗದ ಬ್ರಾಹ್ಮಣರು ತಾವು ಬ್ರಾಹ್ಮಣಕ್ಕೆ ಎಷ್ಟು ಹತ್ತಿರ ಅಥವಾ ದೂರ ಇದ್ದೇವೆ ಎಂದು ಮೌಲ್ಯಮಾಪನ ಮಾಡಿಕೊಳ್ಳಬಹುದು. ಇಂದು ನಾವು ಬ್ರಾಹ್ಮಣ ಸಮಾಜದಲ್ಲಿ ಹಲವಾರು ಘಟನೆಗಳನ್ನು ಗಮನಿಸಬಹುದು. ಉಪನಯನ ಆದ ಬ್ರಹ್ಮಚಾರಿಗೆ ಆಚಮನ್ಯ ಮಾಡಲು ಬರುವುದಿಲ್ಲ. ಶ್ರಾದ್ದಕ್ಕೋ ಪೂಜೆಗೋ ಬಂದ ಬ್ರಾಹ್ಮಣರ ಮಠ ಮಂದಿರಗಳಲ್ಲಿ ಭೋಜನಕ್ಕೆ ಬಂದು ಕೂತಿರುತ್ತಾರೆ. ಕೆಲವು ಬ್ರಾಹ್ಮಣರಿಗಿಂತಲೂ ಪರಿಶೇಚನೆ ಮಾಡಿ ಚಿತ್ರಾವತಿ ಇಡಲು ಬಾರದೆ ಅತ್ತಿತ್ತ ಪಿಳಿ ನೋಡುವ ಗೊಂದಲ ತುಂಬಿದ 10 ಕಣ್ಣುಗಳನ್ನು ನೋಡಿದಾಗ ಬೇಸರವಾಗುತ್ತದೆ ಅಲ್ವಾ? ಅದನ್ನು ಕಲ್ತ್ಕೊಂಡಿರ್ಬೇಕು. ನಮ್ಮ ಒಂದು ಇದನ್ನು ನಾವು ಕಲ್ತ್ಕೊಳ್ಳೋದೇ ನಾವು ಹೇಳ್ಕೋಬಾರ್ದು. ಒಮ್ಮೊಮ್ಮೆ ಮಗದಿಗೆ ಬ್ರಹ್ಮೋಪದೇಶ ಮಾಡುವಾಗ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಮರೆತಿಬಿಡುತ್ತಾನೆ. ಆಗ ಸಹಾಯಕ್ಕಾಗಿ ದೈನ್ಯದಿಂದ ಪುರೋಹಿತರು ಕಡೆ ತಿರುಗುವ ಅಪ್ಪನ ಆ ಕಣ್ಣುಗಳು ನೋಡಿದರೆ ಬೇಸರವಾಗುತ್ತದೆ ಅಲ್ವಾ? ನಾವು ಉಪನಯನ ಮಾಡ್ತಾ ಇರ್ತೀವಿ, ಆ ಗಾಯತ್ರಿ ಮಂತ್ರನೇ ನಮಗೆ ಬರಲಿಲ್ಲ ಅಂದರೆ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ ಅಲ್ವಾ? ನಾವು ಫಸ್ಟ್ ಕಲ್ತ್ಕೋಬೇಕು. ನಮ್ಮದು ನಾನು ಕಲ್ತಾಗ ಇನ್ನೊಬ್ರಿಗೆ ಹೇಳ್ಬೋದೇ ಹೊರತು ನಾನೇ ನಡೀಲಿಲ್ಲ ಅಂದರೆ ಇನ್ನೊಬ್ರಿಗೆ ನಾವೇನು ಹೇಳ್ತೀವಿ? ಮಕ್ಕಳಿಗೆ ಏನು ಹೇಳ್ತೀವಿ? ತಂದೆ ತಾಯಿಯರೋ ಅಜ್ಜ ಅಜ್ಜಿಯರೋ ಮಕ್ಕಳಿಗೆ ಎಂಜಲು ಕೈಯಲ್ಲಿ ಮುಸುರೆ ಕೈಯಲ್ಲಿ ಅದು ಇದು ಮುಟ್ಟಬೇಡ, ತೊಡೆಯ ಮೇಲೆ ತಟ್ಟೆ ಇಟ್ಟುಕೊಂಡು ತಿನ್ನಬೇಡ ಎಂದಾಗ ಕೋಪದಿಂದ ದುರುಗುಟ್ಟಿ ನೋಡುವ ಆ ಕೋಪ ತುಂಬಿದ ಕಣ್ಣುಗಳನ್ನು ನೋಡಿದಾಗ ಬೇಸರವಾಗುತ್ತದೆ ಅಲ್ವಾ? ದುರುಗುಟ್ಕೊಂಡು ನೋಡೋದು, ಏನಾರು ಹೇಳಿದ್ರೆ ಅವರಿಗೆ ಅದೇ ಬೇಜಾರು. ನಾವೇನೋ ಮಾಡ್ಕೊತೀವಿ, ನೀವೇನು ಹೇಳೋದು ಅಂತ ಬರುತ್ತೆ.
ನಿತ್ಯದಲ್ಲಿ ನಿಷಿದ್ಧವಾದ ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿ ಪದಾರ್ಥಗಳನ್ನು ಶ್ರಾದ್ದ ಹಬ್ಬ ಹರಿದಿನಗಳಲ್ಲಿ ಬಿಡದೆ ಗಡದ್ದಾಗಿ ಒಡೆದು ತೃಪ್ತಿಯಿಂದ ಮುಚ್ಚುವ ಆ ಕಣ್ಣುಗಳನ್ನು ನೋಡಿದರೆ ಬೇಸರವಾಗುತ್ತದೆ ಅಲ್ವಾ. ಹಬ್ಬ ಇಲ್ಲ, ವಾರ ಇಲ್ಲ, ಅದನ್ನೆಲ್ಲ ತಿನ್ನಬೇಡ ಅಂದರೆ ತಿನ್ಕೋಬೋದು, ಏನಾಗತ್ತೆ, ಅದು ಒಂದು ತರಕಾರಿ ಅಂತಾರೆ. ಯಾಕೆ ಬೇಸರವಾಗಬೇಕು ಎಂದರೆ ಒಮ್ಮೆ ತನ್ನ ಪೂರ್ವಿಕರು ಮತ್ತು ಅವರ ಹಿರಿಮೆಯನ್ನು ನೆನೆಯಬೇಕಾಗುತ್ತದೆ. ನಾವು ಅವರ ವಾರಸುದಾರಲ್ಲವೇ? ಎಂತಹ ಪರಂಪರೆ ನಮ್ಮದು. ಸಮಸ್ತ ಭೂಮಂಡಲವನ್ನು ಗೆದ್ದು ಆ ಭೂಮಿಯನ್ನೇ ದಾನ ಮಾಡಿ ಕಡಲನ್ನೇ ಸರಿಸಿ ಕ್ಷೇತ್ರವಾಗಿಸಿದ ಪರಶುರಾಮ ದೇವರ ಪರಂಪರೆ ನಮ್ಮದು. ದಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಎಂದು ಘೋರ ತಪಸ್ಸು ಮಾಡಿ ಗಾಯತ್ರಿ ಮಂತ್ರ ದಷ್ಟು ಆಗಿ ಸೃಷ್ಟಿಗೆ ಪ್ರತಿಷ್ಠೆಯನ್ನು ಮಾಡಿ ವಸಿಷ್ಠರಿಂದಲೇ ಬ್ರಹ್ಮರ್ಷಿ ಎಂದು ಕರೆಸಿಕೊಂಡ ವಿಶ್ವಾಮಿತ್ರ ಪರಂಪರೆ ನಮ್ಮದು. ದೈತ್ಯರ ನಿಗ್ರಹಕ್ಕೆ ತಮ್ಮ ತಪಸ್ಸನ್ನು ಶಕ್ತಿಯಿಂದ ಸಮುದ್ರವನ್ನೇ ಅಪೋಷಣ ತೆಗೆದುಕೊಂಡ ಅಗಸ್ತ್ಯ ಮಹರ್ಷಿಗಳ ಪರಂಪರೆ ನಮ್ಮದು. ತ್ರಿಮೂರ್ತಿಗಳನ್ನೇ ಮಕ್ಕಳಾಗಿ ಪಡೆದು ಅತಿ ಅನಸೂಯೆಯನ್ನು ಪರಂಪರೆ ನಮ್ಮದು. ನಮ್ಮ ನವನಂದರನ್ನು ನಿಗ್ರಹಿಸಿ ಭಾರತವನ್ನು ಏಕಛತ್ರ ನಡೆಗೆ ತಂದ ಧರ್ಮ ನಿಲ್ಲಿಸುವ ಚಾಣಕ್ಯನ ಪರಂಪರೆ ನಮ್ಮದು. ತತ್ರಾಪಿ ಜನ್ಮ ಶತಕೋಟಿಯ ಮನುಷ್ಯತ್ವಂ ತತ್ರಾಪಿ ಜನ್ಮ ಶತಕೋಟಿಯಂ ಬ್ರಾಹ್ಮಣತ್ವ ಎಂದು ಶಾಸ್ತ್ರವು ಸಾರುತ್ತಿದೆ. ಈ ಬ್ರಾಹ್ಮಣ ಜನವು ನಮಗೆ ಸಿಗಬೇಕಾದರೆ ಎಷ್ಟೆಷ್ಟು ಜನ್ಮಗಳಲ್ಲಿ ಧರ್ಮ ಮಾಡಿರಬೇಕು ಎಂಬುದು ಚಿಂತಿಸಿ ಇಂತಹ ಶ್ರೇಷ್ಠತಮ ಬ್ರಾಹ್ಮಣ ಕುಲದಲ್ಲಿ ಜನಿಸಿಯೂ ನಾವು ಕ್ಷುಲ್ಲಕ ಆಸೆಗಳಿಗಾಗಿ ಬ್ರಾಹ್ಮಣ್ಯದಿಂದ ದೂರವಾಗಿರಬಹುದು. ಬೇಸರದ ಸಂಗತಿ, ನಾವು ವಜ್ರವನ್ನು ಗಾಜಿನ ತರಳು ಎಂದು ತಿಳಿದಿದ್ದೇವೆ. ಬ್ರಾಹ್ಮಣ ಜನ್ಮವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೇವೆ. ದುಡ್ಡು ಕಾಸು ಹೊಟ್ಟೆ ಬಟ್ಟೆಗೆ ಕಮ್ಮಿಯಾದರೂ ಧರ್ಮಕ್ಕೆ ಕೊರತೆಯಾಗದೆ ಇರುವವರು ನಿಜವಾಗಿ ಬ್ರಾಹ್ಮಣರು. ಚಂದ್ರಗುಪ್ತನ ಮೌರ್ಯನ ಗುರುವೇ ಆಗಿದ್ದರೂ ಆಚಾರ್ಯ ಚಾಣಕ್ಯರು ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದರು. ರಾಷ್ಟ್ರದ ಅಭ್ಯುದಯಕ್ಕೆ ಜಾತಿ ಪಂಥಗಳನ್ನು ಭೇದ ಭಾವ ಇಲ್ಲದೆ ಸರ್ವರ ಅಭ್ಯುದಯಕ್ಕೆ ದುಡಿದರು. ಅಂತಹ ನಿಸ್ಪೃಹತೆ ಮತ್ತು ದಕ್ಷತೆ ನಮಗೆ ಇಲ್ಲವಾದರೆ ಕಡೆಯ ಪಕ್ಷ ಬ್ರಾಹ್ಮಣ್ಯದಿಂದ ದೂರವಾದಷ್ಟು ನಿಸ್ಪೃಹತೆಯನ್ನು ದಕ್ಷತೆಯನ್ನಾದರೂ ರೂಪಿಸಿಕೊಂಡು ಬದುಕನ್ನು ಪರಮಾತ್ಮನಿಗೆ ತಿಳಿಸಬೇಕು. ಈಗಲೂ ಕಾಲ ಮಿಂಚಿಲ್ಲ. ನಾವು ಇನ್ನಾದರೂ ಎಚ್ಚೆತ್ತುಕೊಂಡು ಇವನ್ನೆಲ್ಲ ಅರ್ಥಕೊಂಡು ಮಾಡಿ. ಒಬ್ಬ ಬ್ರಾಹ್ಮಣ ಕನಿಷ್ಠ ಇಷ್ಟವಾದರೂ ರೂಢಿಸಿಕೊಳ್ಳಬೇಕು. ಸಂಧ್ಯಾ ವಂದನೆ, ಜಪಾನುಷ್ಠಾನಗಳು ಮತ್ತು ದೇವತಾರ್ಚನೆ, ವಿವಾಹಿತ ಸ್ತ್ರೀಯರಿಗೆ ಗುರು ಮಂತ್ರ ಅನುಷ್ಠಾನ, ತುಳಸಿ ಪೂಜೆ ಇತ್ಯಾದಿ, ಬ್ರಹ್ಮಯಜ್ಞ, ಅಗ್ನಿಕಾರ್ಯ, ವೈಷ್ಣುದೇವ ಬಲಿಹರಣ, ಪಿತೃಕಾರ್ಯ, ಶುದ್ಧ ಏಕಾದಶಿ, ಮನೆಯಲ್ಲಿ ಜಾತಶೌಚ ಮೃತಶೌಚ, ರಜಸ್ವಾಲೋಚಗಳು, ನಿಯಮ ಪಾಲನೆ, ಯಥಾಶಕ್ತಿ ವೇದಶಾಸ್ತ್ರ ಗ್ರಂಥಗಳು ಇದನ್ನಾದ್ರೂ ನಾವು ಪಾಲಿಸಬೇಕು. ಇದನ್ನು ಇಷ್ಟು ಮಾಡಿದರೆ ಮಾತ್ರ ನಾವು ಬ್ರಾಹ್ಮಣ ಎಂದು ಹೇಳಿಕೊಳ್ಳಲು ಯೋಗ್ಯತೆ ಇರುತ್ತೆ, ಇಲ್ಲಾಂದರೆ ಇರಲ್ಲ. ನನಗೂ ಗೊತ್ತು, ಇದನ್ನು ನೋಡಿ ಉಬ್ಬೇರಿಸುವವರು ಅಂದರೆ ನಾವು ಇದನ್ನು ಏನಾರ ಹೇಳಿದ್ರೆ ಇವನು ಹೇಳ್ತಾನೆ ಅಂತ ಅನ್ಕೋಬೋದು. ಬೇಡ, ತಿಳ್ಕೊಳ್ಳಿ ಅಷ್ಟೇನೇ. ಸುಖ ದಿಕ್ಕಕ್ಕಿಂತ ಹಿತವಾದ ವಾಸ್ತುವನ್ನೇ ಹೇಳಬೇಕು, ಇಷ್ಟಾದರೂ ಮಾಡಲೇಬೇಕು ಎಂಬ ಜ್ಞಾನವಾದರೂ ನಮಗೆ ಇರಬೇಕು. ಹಾಗೆಯೇ ಹೇಳಿದ್ದೇನೆ, ಇವುಗಳನ್ನು ನಾವು ಹಿಂದೆ ಆರಂಭ ಮಾಡಿಕೊಳ್ಳೋಣ. ಇದರಲ್ಲಿ ನಮಗೆ ಯಾವುದೆಲ್ಲ ಸಾಧ್ಯವೋ ಯಥಾಶಕ್ತಿ ನಾವು ಕೇಳಿ ತಿಳಿದು ಕಲಿತು ಅನುಷ್ಠಾನಕ್ಕೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ. ಗೊತ್ತಾಯ್ತಾ? ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಬಾಯಲ್ಲಿ ಹೇಳ್ಕೊಳ್ಳೋದೇ ಅಲ್ಲ, ಅದನ್ನೆಲ್ಲ ಮಾಡೋದನ್ನು ಕಲ್ತ್ಕೊಳ್ಳೋಣ. ನಾವು ಯಾವುದೇ ಆಗಲಿ ನಮ್ಮ ಧರ್ಮವನ್ನು, ಹಿಂದೂ ಧರ್ಮವನ್ನು ಯಥಾಮತಿ ಆಚರಣೆ ಮಾಡುತ್ತಿದ್ದರೆ ಅದು ದೇವರು ಒಳ್ಳೆಯದು ಮಾಡೇ ಮಾಡ್ತಾನೆ. ನಾವು ಬಿಡೋದು ಬೇಡ. ಗೊತ್ತಾಯ್ತಾ? ಯಾವಾಗಲೂ ನಮ್ಮ ಧರ್ಮವನ್ನು ಇಟ್ಕೊಂಡು ನಾವು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಸರ್ವೇ ಜನ ಸುಖಿನೋ ಭವಂತು ಅಂತ ನಡೆಸೋದನ್ನು ಕಲಿಯೋಣ. ನಮ್ಮ ಒಂದು ಸಂಸ್ಕೃತಿಯನ್ನು ನಾವು ಬಿಡೋದು ಬೇಡ ಅಂತ ಹೇಳ್ತೀನಿ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/1/2026 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ, ತಿಥಿ ದದಿಗೆ, ಹಗಲು 11:20, ನಕ್ಷತ್ರ ಆಶ್ಲೇಷ, ಹಗಲು 3:58, ಮಳೆ ಪೂರ್ವಾಷಾಢ, 3ನೇ ಪಾದ, ರಾಹುಕಾಲ 3:20 4:46, ಉಳಿಕ ಕಾಲ 12:21 1:54, ಯಮಗಂಟ ಕಾಲ 9:32 11:03. ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.